ನಮಸ್ಕಾರ ವಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ಬೋದು, ರೀಸೆಂಟ್ ಆಗಿ ಏನೊಂದು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಕರೆದಿದ್ರು ಅಂದ್ರೆ ಪೋಸ್ಟ್ GDS ಅನ್ನೋ ಒಂದು ಅಂದ್ರೆ ಗ್ರಾಮೀಣ ಡಾಕ್ ಸೇವಕ ಅನ್ನೋ ಒಂದು ಏನ್ ವೇಕೆನ್ಸಿನ ಕರೆದಿದ್ರು. ಅದಕ್ಕೆ ಮೆರಿಟ್ ಲಿಸ್ಟ್ ಯಾವ ತರ ಕನ್ಸಿಡರ್ ಮಾಡ್ತಾರೆ ಮತ್ತೆ ಮೆರಿಟ್ ಲಿಸ್ಟ್ ಎಷ್ಟ್ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಒಂದು ಕ್ವಶನ್ ಕೂಡ ಮಾಡ್ತಾ ಇದ್ದೀರಾ. ನೋಡ್ಬೋದು ನೀವು ರೀಸೆಂಟ್ ಆಗಿ 2023 ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನ ಕನ್ಸಿಡರ್ ಮಾಡಿದ್ರು ಮತ್ತೆ ಈ ವರ್ಷ ಯಾವ ರೀತಿ ಒಂದು ಕಟ್ ಆಫ್ ನ ಕನ್ಸಿಡರ್ ಮಾಡ್ತಾರೆ ಅದೆಲ್ಲ ಅನ್ನೋ ಟಾಪಿಕ್ ನ ಇಟ್ಕೊಂಡು ಒಂದು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋಸ್ ನ ನೋಡ್ತಾ ಇದ್ರೆ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದವರು ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನಾನು ಏನಾದ್ರೂ ಹೊಸದಾಗಿ ಅಪ್ಡೇಟ್ ಬಂದ್ರೆ ತಕ್ಷಣ ನಾನು ಪೋಸ್ಟ್ ಆಫೀಸ್ ಬಗ್ಗೆ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ನ ಮಾಡಿರ್ತೀನಿ. ನೀವೇ ಮೊದಲು ಆ ವಿಡಿಯೋನ ನೋಡ್ತೀರಾ. ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಓಕೆ ಸ್ನೇಹಿತರೆ, ನೋಡಬಹುದು ನೀವು ಹಿಂದಿನ ವರ್ಷ ಏನು ಪೋಸ್ಟ್ ಆಫೀಸ್ ಅಲ್ಲಿ ವೇಕೆನ್ಸಿನ ಕರೆದಿದ್ರು ಅಂದ್ರೆ 2023 ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 40,889 ವೇಕೆನ್ಸಿನ ಕರೆದಿದ್ರು. ಅಂದ್ರೆ ಹತ್ತತ್ರ ನಮ್ ಕರ್ನಾಟಕದಲ್ಲಿ ನೋಡಬಹುದು ಈ ವರ್ಷ ನಮ್ ಕರ್ನಾಟಕದಲ್ಲಿ 1,940 ವೇಕೆನ್ಸಿನ ಕರೆದಿದ್ದಾರೆ. ಹೋದ ವರ್ಷ ನೋಡಬಹುದು 1,673 ವೇಕೆನ್ಸಿನ ಕರೆದಿದ್ರು. ಅಂದ್ರೆ ನೋಡಬಹುದು ವರ್ಷದಿಂದ ವರ್ಷಕ್ಕೆ ವೇಕೆನ್ಸಿಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಜನ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಮಾಡಿದ್ದಾರೆ. ಕಾಂಪಿಟೇಷನ್ ಕೂಡ ತುಂಬಾನೇ ಅದೇ ರೀತಿ ಒಂದು ಟಫ್ ಕಾಂಪಿಟೇಷನ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೋಡಬಹುದು ಈ ವರ್ಷ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 44,228. ನಮ್ಮ ಕರ್ನಾಟಕದಲ್ಲಿ 1,940 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸಪರೇಟ್ ಆಗಿ. ಓಕೆ ನೋಡಬಹುದು, ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಅಂದ್ರೆ ಕಂಪೇರ್ ಮಾಡಿದ್ರೆ ಹೋದ ವರ್ಷ ನೋಡಬಹುದು ಅಂದ್ರೆ ಒಂದು 200 ವೇಕೆನ್ಸಿನ ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಜಾಸ್ತಿನ ಮಾಡಿದ್ದಾರೆ. ಅಂದ್ರೆ ಕಾಂಪಿಟೇಷನ್ ಯಾವ ರೀತಿ ನಡೆಯುತ್ತಪ್ಪ ಅಂತಂದ್ರೆ ಸ್ವಲ್ಪ ಕೊರೋನಾ ಬ್ಯಾಚ್ ಅಲ್ಲಿ ಜಾಸ್ತಿ ಜನ ಒಂದು ಪರ್ಸೆಂಟೇಜ್ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಾಂಪಿಟೇಷನ್ ಏನ್ ಜಾಸ್ತಿ ವೇರಿಯೇಷನ್ ಆಗಲ್ಲ, ಟಫ್ ಕಾಂಪಿಟೇಷನ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೋಡಬಹುದು ಮತ್ತೆ ಹೋದ ವರ್ಷ ಮೆರಿಟ್ ಲಿಸ್ಟ್ ಯಾವ ರೀತಿ ಹಿಡಿದಿದ್ರು ಕರ್ನಾಟಕದಲ್ಲಿ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಮೆರಿಟ್ ಲಿಸ್ಟ್ ಎಕ್ಸಾಕ್ಟ್ ಇದೇ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸರ್ಕಲ್ ವೈಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಪರ್ಸೆಂಟೇಜ್ ಇಂದ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಓಕೆ ನೋಡಬಹುದು, ನಾನು ಕರ್ನಾಟಕಕ್ಕೆ ಅಂದ್ರೆ ಯಾವ ರೀತಿ ಕಟ್ ಆಫ್ ಹಿಡಿದ್ರು ಅಂದ್ರೆ OBC ದವ್ರಿಗೆ ಎಷ್ಟು ಹಿಡಿದ್ರು, ಜನರಲ್ ದವ್ರಿಗೆ ಎಷ್ಟು ಹಿಡಿದ್ರು, ಮತ್ತೆ EWS ಆಗಿರ್ಬೋದು, ಯಾರಿಗೆಲ್ಲ SC ST ಎಷ್ಟೆಲ್ಲ ಒಂದು ಮೆರಿಟ್ ಲಿಸ್ಟ್ ನ ಕನ್ಸಿಡರ್ ಮಾಡಿದ್ರು. ಓಕೆ ಸ್ನೇಹಿತರೆ, ಹೋದ ವರ್ಷ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಕರ್ನಾಟಕಕ್ಕೆ ಕಟ್ ಆಫ್ ಎಷ್ಟು ನಿಂತಪ್ಪ ಅಂತಂದ್ರೆ ಜನರಲ್ ಕ್ಯಾಟಗರಿ ಅವ್ರದ್ದು 95 ನಿಂತಿತ್ತು. ಮತ್ತೆ ನೋಡಬಹುದು SC ಕ್ಯಾಟಗರಿ ಅವ್ರು ನೋಡ್ಬೇಕಪ್ಪ ಅಂತಂದ್ರೆ 93.92 ನಿಂತಿತ್ತು. ಮತ್ತೆ ST ಕ್ಯಾಟಗರಿ ಅವ್ರು ನೋಡ್ಬೇಕಪ್ಪ ಅಂತಂದ್ರೆ 91.68 ನಿಂತಿತ್ತು ಸ್ನೇಹಿತರೆ. ಮತ್ತೆ ನೋಡಬಹುದು ನೀವು ಇಲ್ಲಿ OBC ಕ್ಯಾಟಗರಿ ಅಂದ್ರೆ OBC ಕ್ಯಾಂಡಿಡೇಟ್ ಎಲ್ಲ ಯಾರೆಲ್ಲ ಇದ್ರೆ OBC ಅವರಿಗೆ ನೋಡಬಹುದು 95.84 ನಿಂತಿತ್ತು ಸ್ನೇಹಿತರೆ ಪ್ರೀವಿಯಸ್ ಇಯರ್ ಅಲ್ಲಿ. ಮತ್ತೆ ನೋಡಬಹುದು EWS ಯಾರೆಲ್ಲ ಅಪ್ಲೈ ಮಾಡಿದ್ರ ನಿಮ್ದು 90.72 ನಿಂತಿತ್ತು ಸ್ನೇಹಿತರೆ. ಅಂದ್ರೆ ಈ ವರ್ಷನೂ ಎಕ್ಸಾಕ್ಟ್ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅಂದ್ರೆ ಎಕ್ಸಾಂಪಲ್ ಆಗಿ 95 ನಿಂತಿತ್ತಪ್ಪ ಅಂತಂದ್ರೆ 96 ನಿಲ್ಬಹುದು, 94 ಕೂಡ ನಿಲ್ಬಹುದು. ಸರ್ಕಲ್ ವೈಸ್ ಒಂದು ವೇರಿಯೇಷನ್ ಕೂಡ ಆಗ್ತಾ ಇರುತ್ತೆ. ಕೆಲವೊಂದು ಡಿಸ್ಟಿಕ್ ಅಲ್ಲಿ ಕಾಂಪಿಟೇಷನ್ ಲೋ ಇರುತ್ತೆ, ಕೆಲವೊಂದು ಡಿಸ್ಟಿಕ್ ಅಲ್ಲಿ ಕಾಂಪಿಟೇಷನ್ ಹೈ ಇರುತ್ತೆ. ಸೊ ಆದ್ರಿಂದ ನೀವು ಯಾವ ಸರ್ಕಲ್ ಗೆ ಅಪ್ಲೈ ಮಾಡಿದ್ರ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಒಂದು ಪರ್ಸೆಂಟೇಜ್ ನ ಮಾಡಿರ್ತಾರೆ ಅಲ್ಲಿ ಕೂಡ ಕಟ್ ಆಫ್ ಹೈ ಲೋ ಈ ತರ ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಓಕೆ, ಮತ್ತೆ ರಿಸಲ್ಟ್ ಏನಾದ್ರು ಬಂದ್ರೆ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ನಾನು ವೆಬ್ಸೈಟ್ ಅಂದ್ರೆ ರಿಸಲ್ಟ್ ಏನಾದ್ರು ಬಂದ್ರೆ ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಅವಾಗ ನೀವೇ ಮೊದಲು ನಿಮ್ಮ ಒಂದು ರಿಸಲ್ಟ್ ಕೂಡ ಚೆಕ್ ನ ಮಾಡ್ಕೋಬಹುದು. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಲೇಟೆಸ್ಟ್ ಆಗಿ ಬರುವಂತಹ ಒಂದು ಅಪ್ಡೇಟ್ ನ ನೀವೇ ಮೊದಲು ನೋಡಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.